ಇನ್ನು ದಾವಣಗೆರೆಯಲ್ಲಿ ಸುರಿದ ಮಳೆಗೆ 30ಕ್ಕೂ ಹೆಚ್ಚು ಮನೆಗಳು ಕುಸಿದು ಹೋಗಿದೆ. ಧಾರಾಕಾರ ಮಳೆಯಿಂದಾಗಿ ಹಳ್ಳಕೊಳ್ಳಗಳೆಲ್ಲ ತುಂಬಿ ಹರಿತಾ ಇದೆ. ಒಂದು ವಾರದಿಂದ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಗೆ 30ಕ್ಕೂ ಅಧಿಕ ಮನೆಗಳು ಈಗಾಗಲೇ ಧರಶಾಹಿಯಾಗಿವೆ. ಮನೆ ಕುಸಿತವಾದ ಸ್ಥಳಗಳಿಗೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ, ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಹಾನಿ ಉಂಟಾಗಿರುವಂತಹ ಮನೆಗಳನ್ನು ಸರ್ವೆ ಮಾಡೋದಕ್ಕೆ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಶೀಘ್ರವೇ ಪರಿಹಾರ ಬಿಡುಗಡೆ ಮಾಡೋದಕ್ಕೆ ಈ ನಿಟ್ಟಿನಲ್ಲಿ ಸರ್ವೆ ನಡೆಸ್ತಾ ಇದ್ದಾರೆ. ಮನೆ ಕಳೆದುಕೊಂಡಂತಹ ಸಂತ್ರಸ್ತರ ಒತ್ತಾಯ ಕೂಡ ಇದೆ, ಆದಷ್ಟು ಬೇಗ ಪರಿಹಾರ ಕೊಡಬೇಕು ನಮಗೆ ಅಂತ. ಕಳೆದ 2-3 ದಿನಗಳಿಂದ ಸತತವಾಗಿ ಮಳೆ ಸುರಿತಾನೆ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಾದೇವ್. ಮಹಾದೇವ್, ಈಗಾಗಲೇ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ಜಿಲ್ಲೆಯಾದ್ಯಂತ. ಸದ್ಯ ಇನ್ನೂ ಮಳೆ ಮುಂದುವರಿತಾ ಇರೋದ್ರಿಂದ ಜಿಲ್ಲೆಯಲ್ಲಿ ಏನಿದೆ ಚಿತ್ರಣ? ಏನು ಕಳೆದ 4 ದಿನಗಳಲ್ಲೂ ಕೂಡ ದಾವಣಗೆರೆಯಲ್ಲಿ ಸತತವಾಗಿ ಮಳೆ ಆಗ್ತಾ ಇತ್ತು. ಈ ಮಳೆ ಸತತವಾಗಿ ಆಗ್ತಿರೋದ್ರಿಂದ ಏನು ಹಳೆ ಮನೆಗಳು, ಮಣ್ಣಿನ ಗೋಡೆಗಳು ಮನೆ ಇರ್ತವೆ, ಕುಸಿಯುವಂತ ಕೆಲಸ ಆಗ್ತಾ ಇದೆ. ಹೀಗಾಗಿ ದಾವಣಗೆರೆ ಜಿಲ್ಲೆಯಾದ್ಯಂತ ಸತತ 4 ದಿನಗಳಿಂದ ಸುರಿದ ಮಳೆಗೆ ಸುಮಾರು 30ಕ್ಕೂ ಅಧಿಕ ಮನೆಗಳ ಈಗಾಗಲೇ ಕುಸಿತ ಆಗಿದೆ. ಹೀಗಾಗಿ ಸಾಕಷ್ಟು ಅಂದ್ರೆ ಎಲ್ಲ ಅಧಿಕಾರಿಗಳಿಗೂ ಜಿಲ್ಲಾಧಿಕಾರಿಗಳು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಮಳೆ ಆರಂಭ ಆಗಿದೆ, ಎಲ್ಲಾದ್ರೂ ಹಾನಿ ಆದರೆ ತಕ್ಷಣ ಒಂದು ಭೇಟಿಯನ್ನು ಕೊಟ್ಟು ಅದಕ್ಕೆ ಪರಿಹಾರ ಒದಗಿಸುವಂತ ಕೆಲಸವನ್ನ ಮಾಡಿ ಮತ್ತು ನಮಗೆ ಅದರ ದಾಖಲೆಯನ್ನು ಕೂಡ ಕೊಡಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರ ಭಾಗವಾಗಿನೇ ಅಧಿಕಾರಿಗಳು ಎಲ್ಲೆಲ್ಲಿ ಮನೆ ಕುಸಿತ ಆಗಿದೆ ಅಲ್ಲಿ ಭೇಟಿಯನ್ನು ಕೊಟ್ಟು ಜಿಲ್ಲಾಡಳಿತಕ್ಕೆ ಒಂದು ವರದಿಯನ್ನು ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಸಂತ್ರಸ್ತರ ಒಂದು ಒತ್ತಾಯ ಏನಂತಂದ್ರೆ ಈಗಾಗಲೇ ಬರಹ ಪರಿಹಾರ ಏನಿದೆ ಅದು ಕಡಿಮೆ ಪ್ರಮಾಣದಲ್ಲಿ ಬಂದಿದೆ. ಇನ್ನು ಮನೆ ಪರಿಹಾರ ಯಾವಾಗ ಬರುತ್ತೆ ಅನ್ನೋದು ನಮಗೆ ಅನುಮಾನ ಇದೆ. ಹೀಗಾಗಿ ದಯವಿಟ್ಟು ನಮಗೆ ಆದಷ್ಟು ಬೇಗ ಪರಿಹಾರ ಕೊಟ್ರೆ ನಾವು ಬೇರೆ ಮನೆಯನ್ನ ಮಾಡ್ಕೊಳ್ಳೋಕೆ ಇಲ್ಲ ಈ ಮನೆಯನ್ನ ರಿಪೇರಿ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಪರಿಹಾರ ಕೊಡಿ ಅಂತ ಹೇಳಿ ಒಂದು ಒತ್ತಾಯವನ್ನು ಕೂಡ ಮಾಡಿರುವಂತದ್ದು. ಇನ್ನು ಜಿಲ್ಲೆಯಲ್ಲೂ ಕೂಡ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಮಳೆ ಸ್ಥಗಿತ ಆಗಿದೆ ಮತ್ತು ಮಳೆ ಇನ್ನು 2 ದಿನಗಳಲ್ಲಿ ಮುಂದುವರಿಯುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳಿ ಜಿಲ್ಲಾಡಳಿತ ಒಂದು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ಏನೇ ಸಮಸ್ಯೆ ಆದ್ರೂ ಪರಿಹಾರ ಒದಗಿಸಬೇಕು ಮತ್ತು ತಕ್ಷಣ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಮಹಾದೇವ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.